ಅನುದಿನ ಆಹಾರ ಜನವರಿ 27 ಮಂಗಳವಾರ. ಹೃದಯಪೂರ್ವಕವಾಗಿ ಯೆರೆಮೀಯ 29:13 ವಚನ. ನೀವು ನನ್ನನ್ನು ಹುಡುಕುವಿರಿ, ನನ್ನನ್ನು ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನೀವು ಕರ್ತನೊಂದಿಗೆ ಇರುವಾಗ ಆತನು ನಿಮ್ಮೊಂದಿಗೆ ಇರುವನು. ನೀವು ಆತನನ್ನು ಹುಡುಕುವಾಗ ಆತನು ನಿಮಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವನು. ಈ ಹೊಸ ವರ್ಷದಲ್ಲಿ ನೀವು ಹೃದಯಪೂರ್ವಕವಾಗಿ ಹುಡುಕುವ ತೀರ್ಮಾನವನ್ನು ಮಾಡಿರಿ. ಅದುವೇ ನಿಜವಾದ ಪ್ರಾರ್ಥನೆಯಾಗಿದೆ. ನೀವು ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಗಳಿಗೆ ದೇವರು 4 ಆಶೀರ್ವಾದಗಳನ್ನು ನೀಡುತ್ತಾರೆ. ಮೊದಲು ಆತನ ವಾಗ್ದಾನಗಳು, ಎರಡನೇದಾಗಿ ಆತನ ಪ್ರವಾದನೆಗಳು, ಮೂರನೇದಾಗಿ ಆತನ ಕೃಪೆಯ ವರಗಳು, ನಾಲ್ಕನೇದಾಗಿ ಪವಿತ್ರಾತ್ಮನು. ಈ 4 ಆಶೀರ್ವಾದಗಳು ನಮ್ಮನ್ನು ದೇವರ ಸಮೀಪಕ್ಕೆ ನಡೆಸಲು ಸಹಾಯ ಮಾಡುತ್ತವೆ. ಚಾರ್ಲ್ಸ್ ಫಿನ್ನಿ ರವರ ಜೀವನವನ್ನ ಗಮನಿಸುವಾಗ ಒಂದು ದಿನ ದೇವರನ್ನು ಹುಡುಕಬೇಕು ಎನ್ನುವ ಆಳವಾದ ಅಪೇಕ್ಷೆ ಆತನಲ್ಲಿ ಮೂಡಿತು. ಆಗ ಅವರು ಹೇಳಿದರು, ನಾನು ದೇವರ ಸನ್ನಿಧಾನದಲ್ಲಿ 3 ಗಂಟೆಗಳ ಕಾಲ ಪ್ರಾರ್ಥಿಸುವೆನು. ಆದರೆ ಆತನ ಮನಸ್ಸು ಕತ್ತಲೆಯಿಂದ ತುಂಬಿತ್ತು. ಆತನು ಏಕ ಮನಸ್ಸಿನಿಂದ ಕೇಂದ್ರೀಕರಿಸಲು ಸಾಧ್ಯವಾಗಲಿಲ್ಲ. ಆತನು 3 ಗಂಟೆಗಳ ಸಮಯಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟಿದ್ದರಿಂದ ಹೇಗೆ ಸಮಯವನ್ನು ಕಳೆಯಬೇಕೆಂದು ಆತನಿಗೆ ತಿಳಿಯದೇ ಹೋಯಿತು. ಅಯ್ಯೋ, ನಾನು ದೇವರನ್ನ ದುಃಖಪಡಿಸಿದೆನಾ? ಆತನಿಗೆ ನೋವನ್ನು ಉಂಟು ಮಾಡಿದೆನಾ? ನಾನು ಏಕೆ ಆತನ ಪ್ರಸನ್ನತೆಯನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ಕೂಗಲು ಪ್ರಾರಂಭಿಸಿದನು. ಆ ಸಮಯದಲ್ಲಿ ಆತನ ಮನಸ್ಸಿನಲ್ಲಿ ಒಂದು ವಾಕ್ಯವು ಮಿಂಚಿನಂತೆ ಹೊಳೆಯಿತು. ನೀವು ನನ್ನನ್ನು ಹುಡುಕುವಿರಿ, ನನ್ನನ್ನು ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಯೆರೆಮೀಯ 29:13 ವಚನ. ಅವರು ಈ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಓ ದೇವರೇ, ನಿನ್ನನ್ನು ನನಗೆ ಪ್ರಕಟಿಸಿಕೊ. ಪಾಪಿಯಾದ ನನಗೆ ಕೃಪೆಯನ್ನು ತೋರಿಸು. ನಾನು ನಿನ್ನನ್ನು ನೋಡಬೇಕು, ನಿನ್ನ ಪ್ರಸನ್ನತೆಯನ್ನ ಅನುಭವಿಸಬೇಕು. ಇಂಥ ಆತ್ಮದಾಹದಿಂದ ಆತನು ಪ್ರಾರ್ಥಿಸಿದಾಗ ಆತನ ಹೃದಯವು ಮುರಿದು ಹೋಯಿತು. ಆತನು ದೇವರ ಆಳವಾದ ಪ್ರಸನ್ನತೆಯಲ್ಲಿ ಮುಳುಗಿ ಹೋದನು ಮತ್ತು ಆತನ ಜೀವನ ಪರಿವರ್ತನೆಯಾಯಿತು. ದೇವರಲ್ಲಿ ನಾವು ನೆಲೆಗೊಂಡಿರುವಾಗ ನಮಗೆ ನಂದಿ ಹೋಗದ ದಾಹವಿರುತ್ತದೆ. ಆ ದಾಹದಿಂದ ನೀವು ದೇವರನ್ನು ಹುಡುಕುವಾಗ ನೀವು ಖಂಡಿತ ಅವರನ್ನು ಕಂಡುಕೊಳ್ಳುವಿರಿ. ಅನೇಕರಿಗೆ ಈ ದಾಹ ಇಲ್ಲದಿರುವುದರಿಂದ ಅವರಿಗೆ ದೀರ್ಘಕಾಲ ದೇವರ ಸಮ್ಮುಖದಲ್ಲಿ ಕಾಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅವರು ಒಂದು ಕೆಲಸವೆಂಬಂತೆ ಪ್ರಾರ್ಥಿಸುವರು. ಅವರ ಆಲೋಚನೆಗಳು ಸ್ಥಿರವಾಗಿರುವುದಿಲ್ಲ ಮತ್ತು ಅವರ ಪ್ರಾರ್ಥನೆಗಳು ಪರಿಣಾಮಕಾರಿಯಾಗಿರುವುದಿಲ್ಲ. ದಾವೀದನ ಪ್ರಾರ್ಥನೆ ಜೀವಿತವು ಇಂತಹ ದಾಹದಿಂದ ತುಂಬಿತ್ತು. ಆತನು ಹೀಗೆ ತಿಳಿಸುತ್ತಾನೆ, ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವನೋ. ಕೀರ್ತನೆ 42:2 ವಚನ. ಪ್ರಿಯ ದೇವರ ಮಕ್ಕಳೇ, ಆಳವಾದ ದಾಹದಿಂದ ದೇವರನ್ನು ಹುಡುಕಿರಿ, ನೀವು ಆತನನ್ನು ಕಂಡುಕೊಳ್ಳುವಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು ಒಣ ನೆಲದಲ್ಲಿ ಕಾಲುವೆಗಳನ್ನ ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನ
ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಯೆಶಾಯ 44ನೇ ಅಧ್ಯಾಯ 3ನೇ ವಚನ. ಈ ದಿನ ಓದುವ ದೇವರ ವಾಕ್ಯ ಮುಂಜಾನೆ ವಿಮೋಚನ ಕಾಂಡ 16, 17 ಮತ್ತು 18ನೇ ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ರಿಂದ 20 ವಚನಗಳು. ದೇವರು ನಿಮ್ಮನ್ನ ಆಶೀರ್ವದಿಸಿ ನಡೆಸಲಿ.